ಶುಭೋದಯ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅಂತ ತಿಳ್ಕೊತೇನೆ. ನಾನು ಆರಾಮದೇನಿ. ಬರ್ರಿ ಇವತ್ತಿನ ನನ್ನ ಲಾಗ್ ಹೆಂಗಿರ್ತದೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೇನೆ. ಇವತ್ತು ನಾಷ್ಟಕ್ಕೆ ನಾನು ಗೋಧಿ ಹಿಟ್ಟಿನ ದಾಸಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡೇನಿ ರೀ. ನೋಡಿರಿ, ನಮ್ಮ ಪಾಪು ಸ್ಕೂಲಿಗೆ ಹೋಗಕ್ಕೆ ರೆಡಿ ಆದ. ತಂಡೆ ಐತ್ರಿ ಭಾಳ, ಅದ್ರ ಸಂಬಂಧ ಇವತ್ತು ಪ್ಯಾಕ್ ಮಾಡಿ ಕಳ್ಸತ್ತೇನೆ. ಅವ ಟೋಪಿ ಅದು ಹಾಕೋದಿಲ್ಲ ರೀ, ಬರೋವರೆಗೂ ಸ್ಕೂಲ್ ಬಿಟ್ಟು ಬರೋವರೆಗೂ ಇರ್ತೈತೆ ಇಲ್ಲೋ ಗೊತ್ತಿಲ್ಲ ರೀ, ಹಾಕಂತ ಕಳಿಸ್ತೇನೆ. ದಿನ ಒಂದೊಂದು ಬಿಟ್ಬಿಟ್ಟು ಬರತ್ತಾನೆ ರೀ. ಡಬ್ಬಿ ಬಿಟ್ಟು ಬರ್ತಾನೆ, ಆಮ್ಯಾಗ ಬಾಟಲ್ ಬಿಟ್ಟು ಬಂದಿರ್ತಾನೆ, ಏನರ ಅವ್ನು ಬಿಟ್ಬಿಟ್ಟು ಬಂದಿರ್ತಾನೆ ರೀ. ಇವತ್ತು ಪ್ಯಾಕ್ ಮಾಡಿ ಕಳ್ಸತ್ತೇನೆ. ಇವತ್ತು ಏನು ಬಿಟ್ಟು ಬರ್ತಾನೆ ಗೊತ್ತಿಲ್ಲ ರೀ. ಬಾಯ್ ಮಾಡಪ್ಪ. ಬಾಯ್. ಅವ್ರ ಅಪ್ಪಾರು ಬರ್ತೇನೆ ಅಂದಾರ ರೀ. ಅವ್ರ ಅಪ್ಪಾರು ಬಂದು ಕರ್ಕೊಂಡು ಹೋಗ್ತೇನೆ ಅಂತಂದಾರ. ಏನೇನು ಮಾಡ್ತಾರೋ ಗೊತ್ತಿಲ್ಲ ರೀ. ನೋಡಂಬರ್ರಿ ಏನಕ್ಕಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೇನೆ. ಅವ್ರ ಪಪ್ಪಾರು ಬಂದ್ರಿ, ಬಂದು ಕರ್ಕೊಂಡು ಹೊಂಟಾರ್ರಿ. ಈಗಂತೂ ಟೆನ್ಷನ್ ಇಲ್ಲರಿ ನಂಗೆ ಸ್ಕೂಲಿಗೆ ಕರ್ಕೊಂಡು ಹೋಗೋದದು. ಗಾಡಿ ಬರೋದಿಲ್ಲಲ್ರಿ ಇಲ್ಲಿವರೆಗೂ. ಅಲ್ಲೇ ದಾರಿ ಭಾಳ ರಾಡಾಗೈತಲ್ರಿ, ಹಿಂಗಾಗಿ ಗಾಡಿ ಅಲ್ಲೇ ತರ್ಬಿಸ್ಯಾರ್ರಿ ಅವ್ರು. ಅಲ್ಲೇ ನಾನು ಹತ್ತಿ ಹೋಗ್ತಾರೆ. ಈಗ ಮಳೆಗಾಲ ಅಲ್ರಿ, ಗಾಡಿ ಕೆಲಸ ರನ್ನಿಂಗ್ ಇರೋದಿಲ್ಲ ರೀ. ಈಗ ಅದ್ರ ಸಂಬಂಧ ಮನೆಯವರು ಬಿಡು ಇರ್ತೈತಲ್ರಿ, ಬಂದಾಗ ಕರ್ಕೊಂಡು ಹೋಗೋದು ಮಾಡ್ತಾರೆ. ನಮ್ಮ ತಮ್ಮನಾರದು ಅವರು ಕೆಲಸ ಬಂದಿರ್ತಾವ್ರಿ. ಈಗ ಅವರು ಕೆಲಸ ಸ್ಟಾರ್ಟ್ ಆದಿಂದ ಮುಗಿತ್ರಿ. ನಾನು ಕರ್ಕೊಂಡು ಹೋಗ್ಬೇಕ್ರಿ. ಅವಾಗ ಇದೇ ರೀತಿನ ಸಂಜೆವರೆಗೂ ಬಿಸಿಲು ಬಿದ್ರೆ ನಾನು ಅರ್ಬಿ ಭಾಳ ಅದಾವ್ರಿ, ಒಣಗೋವ ಮಸ್ತ್ ಒಣಗ್ತಾವ್ರಿ. ನೋಡ್ರಿ ಇಲ್ಲಿ ಹಾಸಿಗೆನೂ ಅದಾವು, ಬಟ್ಟೆನೂ ಅದಾವು. ಈಗ ಸ್ವಲ್ಪ ಬಿಸಿಲು ಬಂದಂಗೆ ಆಕತ್ರಿ, ಆಮ್ಯಾಗ ಮತ್ತೆ ಮಳೆ ಬರ್ತೈತ್ರಿ. ಈ ಮಳೆ ನೋಡು ಒಬ್ಬರದಾಗ ಏನು ಹಾರೆ ಆಗತ್ತಿಲ್ರಿ. ನಂದು ಬಾಂಡೆ ನೋಡ್ರಿ ಎಷ್ಟು ಅದಾವ. ಬರ್ರಿ ಎಲ್ಲ ಕ್ಲೀನ್ ಮಾಡ್ಕೊಂಡ ನೆಕ್ಸ್ಟ್ ಏನಾಗ್ತೈತೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೇನೆ. ನಮ್ಮ ಮನೆಯವ್ರು ನರೇಂದ್ರಕ್ಕೆ ಹೋಗಿದ್ರಿ. ನರೇಂದ್ರಕ್ಕೆ ಹೋಗಿ ಬರ್ಬೇಕಾದ್ರೆ ವಟಾಣಿ ನೋಡಿದ್ರಂತ, ವಟಾಣಿ ಹರ್ಕೊಂಬಂದಾರ್ರಿ. ಎಳೆವು ಮಸ್ತ್ ಅದಾವ್ರಿ ವಟಾಣಿ, ಭಾರಿ ಟೇಸ್ಟ್ ಇದ್ವು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಬಂದಾರ್ರಿ. ಹೊಲ್ದಾಗಿಂದ ಜವಾರಿ ಕೊತ್ತಂಬರಿ ರೀ, ಭಾರಿ ಗಮ್ ಅನ್ನಕತ್ತಿತ್ತು. ಇನ್ನಿಲ್ಲೇ ಮಧ್ಯಾಹ್ನ ಊಟಕ್ಕೆ ಪಲಾವ್ ಮಾಡೇವಿ ನೋಡ್ರಿ ನಾವು. ನಮ್ಮ ಮನೆಯವರು ಪಲಾವ್ ಮಾಡಿಬಿಡ, ಹಸಿ ವಟಾಣಿ ಅದಾವಂತಂದ್ರಿ. ತರಕಾರಿನೂ ಎಲ್ಲ ಇತ್ತಲ್ರಿ, ಹೀಗಾಗಿ ಪಲಾವ್ ಮಾಡಿದ್ದೀರಿ. ಕುಕ್ಕರ್ ಫುಲ್ ಆಗೈತ್ರಿ, ಅದು ಭಾಳ ಆಗಿಬಿಟ್ಟೈತಿ ನೋಡ್ರಿ. ಮಸ್ತ್ ಗಮ್ ಅನ್ನತೈತ್ರಿ. ಅದ್ರಾಗ ಮಳೆ ಬೇರೆ ಹತ್ತೈತಿ. ಸ್ಪೆಷಲ್ ಏನಂದ್ರೆ ಹಸಿ ವಟಾಣಿ ಹಾಕೈತ್ರಿ ಇದಕ್ಕೆ. ಹಸಿ ವಟಾಣಿ ಹಾಕಿರೋ ಅದ ಟೇಸ್ಟ ಬೇರೆ ರೀ. ಯಾವ ಮಸಾಲೆನೂ ಬೇಡ, ಏನು ಬೇಡ, ಎಲ್ಲ ತರಕಾರಿ ಹಸಿ ವಟಾಣಿ ಅದು ಹಾಕಿಬಿಟ್ರೆ ಭಾರಿ ಟೇಸ್ಟ್ ಬರ್ತೈತ್ರಿ. ಬರ್ರಿ ಮಧ್ಯಾಹ್ನ ಊಟ ನಮ್ದು ಹಿಂಗಿತ್ತು. ಇನ್ನು ನೆಕ್ಸ್ಟ್ ಗುರೆಳ್ ಹುರಿದಿಟ್ಟಿದ್ದೆ ರೀ ನಾನು. ಅವನ್ನ ಗುರೆಳ್ ಹಿಂಡಿ ಇದ್ದಿದ್ದಿಲ್ಲ ಪಲ್ಯಕ್ಕದು, ಅದಕ್ಕೆ ಗುರೆಳ್ ಹಿಂಡಿ ರೆಡಿ ಮಾಡಿದೆ ರೀ, ಮಿಕ್ಸಿಗೆ ಹಾಕಿಟ್ಟೆ. ಇನ್ನು ಪಾಪು ಬರೋ ಟೈಮ್ ಆಗೈತ್ರಿ. ಇಲ್ಲೇ ಪಾಪುನ ನಮ್ಮ ತಮ್ಮ ಕರ್ಕೊಂಡು ಬಂದು ನೋಡ್ರಿ. ಟೈಮ್ ಈಗ 6 ಗಂಟೆ ಆಗೈತ್ರಿ. ಈಗ ಯಾಕೆ ಬಂದಂದ್ರೆ ಅಲ್ಲೇ ಮನೆಗೆ ಅವನಾರ ಮನೆಗೇನ ಹೋಗಿದ್ರಿ ಅವ. ನಮ್ಮ ಅಕ್ಕಾಗೆ ಹೇಳಿದ್ದೆ ರೀ, ನೀವು ಮಳೆ ಭಾಳ ಬರತೈತಿ, ನಾ ಬರೋದು ಲೇಟ್ ಆಕತ್, ನೀನು ಕರ್ಕೊಂಡು ಹೋಗಿ ಮನೆಗೆ ಅಂತ ಹೇಳಿದ್ದೆ ರೀ ಫೋನ್ ಮಾಡಿ. ಅದಕ್ಕೆ ನಮ್ಮ ಅಕ್ಕಾರ ಸ್ಕೂಲಿಂದ ಮನೆಗೆ ಕರ್ಕೊಂಡು ಹೋಗಿದ್ರಿ. ಈಗ ಮಳೆಗಾಲಕ್ಕೆ ಎಲ್ಲರೂ ಮನ್ಯಾಗ ಅದಾರಲ್ರಿ, ಹಿಂಗಾಗಿ ನಮ್ಮ ತಮ್ಮನೂ ಮನ್ಯಾಗಿದ್ದ. ಫೋನ್ ಮಾಡಿ ಕರ್ಕೊಂಬಾರಪ್ಪ ಅಂತ ಹೇಳಿದ್ವಿ ರೀ, ಕರ್ಕೊಂಬಂದನ್ರಿ. ಮಳೆ ನೋಡ್ರಿ ಎಷ್ಟೈತಿ, ಭಾಳ ಅಂದ್ರೆ ಭಾಳ ಮಳೆ ಐತಿ. ಅಲ್ಲೇ ನಮ್ಮ ತಮ್ಮನೂ ರೋಡಿಗೇನ ಬೈಕ್ ತರಬಿಸಿ ಅಲ್ಲೇ ಬಿಟ್ರಿ. ಈ ಕಡೆ ನಮ್ಮ ಮನೆಯವ್ರು ಕರ್ಕೊಂಡು ಮನೆಗೆ ಬಂದ್ರೆ ನೋಡ್ರಿ. ಸ್ಕೂಲಿಂದ ಬಂದನ್ರಿ ನಮ್ಮ ಪಾಪು. ಹಾಯ್ ಮಾಡಿ ಪಾಪು. ಇದನ್ನ ಪಾಸ್ತಾ ನಾನು ತಿನ್ಬೇಕಂತಂದಿದ್ದೆ ರೀ, ತೊಗೊಂಬಂದಿತ್ತು, ನಾವು ತಿನ್ನತ್ತನ್ರಿ. ಹಿಂಗಾಗಿ ಸ್ವಲ್ಪ ಚಾ ಮಾಡ್ಕೊಂಡು ವಟಾಣಿ ತಿನ್ಕೊಂತ ಮೂವಿ ನೋಡ್ಕೊಂತ ಟೈಮ್ ಪಾಸ್ ಮಾಡಿದೀವಿ ರೀ. ಇನ್ನಿಲ್ಲೇ ಪಾಪುಗ ಏನರ ಹೋಮ್ವರ್ಕ್ ಕೊಟ್ಟಿರ್ತಾರಲ್ರಿ, ಅವನ್ನ ಅವ್ರಿಗಂತೂ ಬರ್ಯಾಕೆ ಬರೋದಿಲ್ಲ, ನಾವ ಕೈ ಹಿಡ್ದ ಬರೆಸ್ಬೇಕ್ರಿ. ನೋಡ್ರಿ ಅವ ಬರ್ಯಾತನ, ಬರೆಸ್ತೇನಪ್ಪ ಅಂತಂದ್ರೆ ಬರ್ಯಾತಾನ ನೋಡ್ರಿ ಅವ. ನೋಡ್ರಿ ಬರ್ದಾನ ಏ ಅಂತೇಳಿ. ನೋಡ್ರಿ ಇನ್ನು ಪಾಪುಗ ಬರೆಸ್ಕೊತ ಹೋಮ್ವರ್ಕ್ ಮಾಡ್ಕೊತ ಏನಾರ ಕ್ವಶನ್ ಕೇಳ್ಕೊತ ಕುಂತಿದ್ವಿ ರೀ ನಾವು. ಅಡ್ಗೆ ವಿಚಾರಕ್ಕೆ ಬಂದ್ರೆ ಪಲಾವ್ ಐತ್ರಿ, ಮಧ್ಯಾಹ್ನದ ಭಾಳ ಐತ್ರಿ ಪಲಾವ್. ಅದಕ್ಕೆ ಸ್ವಲ್ಪ ಏನಾರ ಚಟ್ನಿ ಇಲ್ಲ ಮೊಸರು ಚಟ್ನಿ ಮತ್ತು ಏನರ ಸಾಂಬಾರು ಅದು ಮಾಡ್ಕೊಂಡು ಅದನ್ನ ತಿಂತೀವ್ರಿ. ಇವಂಗೆ ಹೋಮ್ವರ್ಕ್ ಮಾಡಿಸ್ಕೊಡ್ದ ಅಂತಂದ್ರೆ ನಂದ ತಲೆ ಕೆಟ್ಟ ಹೊಂಟತ್ರಿಪ್ಪ. ನಾನು ವಾಪಸ್ ಸ್ಕೂಲಿಗೆ ಹೋಗಿ ನಾನು ಬರ್ಯಾತೇನೇನೋ ಅನ್ನೋ ಫೀಲ್ ಆಗತ್ತೈತ್ರಿ ನನಗೆ. ಭಾಳ ಅಂದ್ರೆ ಭಾಳ ಕಾಡ್ತಾನೆ ರೀ. ನಾ ಬರೆಸ್ತಿರ್ತೇನೆ ರೀ, ಅವು ನೋಡ್ರಿ ಎತ್ತಾಗ್ರ ನೋಡ್ತಿರ್ತಾನೆ. ನಾನು ಲಕ್ಷ್ಯ ಕೊಟ್ಟು ಬರೀದಿರ್ತೈತೆ ರೀ ಅಲ್ಲೇ. ಈಗ ನರ್ಸರಿ ಅಲ್ರಿ, ನರ್ಸರಿ ಮಕ್ಳಿಗೆ ಏನು ಬರ್ತೈತೆ ರೀ,
ಅದಕ್ಕೆ ನಾನು ಆದಷ್ಟು ಆಗಲಿ ಅಂತೇಳಿ ಅವ್ನು ಜಾಸ್ತಿ ಫೋರ್ಸ್ ಮಾಡೋದಿಲ್ಲ ರೀ, ಸ್ವಲ್ಪ ರಂಬಿಸಿ ಬರ್ಸಕ್ಕೆ ಟ್ರೈ ಮಾಡ್ತೇನೆ. ಆದ್ರೆ ಭಾಳ ಕಾಡ್ತಾನೆ ರೀ. ನೋಡಿರಿ ಎಲ್ಲಿದೆ ಏನರ ನೀನು ಬರಿಬೇಕು, ನನಗೆ ಯಾಕೆ ಗಂಟು ಬೀಳ್ತಿ ಬರ್ಯಾಕೆ ಅಂತಿರ್ತಾನೆ ರೀ ಅವ. ವಿಡಿಯೋ ಮಾಡಕ್ಕಂತೇಳಿ ಮೊಬೈಲ್ ಇಟ್ಟಿದ್ನಲ್ರಿ ಅಲ್ಲಿ, ಅದ್ರೊಳಗೆ ನಿಮಗೆ ಹೇಳತ್ತಿದ್ರಿ ಅವ. ನೋಡಿ ಫ್ರೆಂಡ್ಸ್ ನಮ್ಮ ಮಮ್ಮಿ ಹೆಂಗೆ ಕಾಡತ್ತಾಳ ಅಂತೇಳಿ ಹನಿ ಬಡ್ಕೊಳತ್ತಿದ್ರಿ ಅವ. ನೋಡ್ರಿ ಅಲ್ಲೇ ಹೇಳ್ತಾನದ. ಅದು ವಾಯ್ಸ್ ಕರೆಕ್ಟಾಗಿ ಬಂದಿದ್ದಿಲ್ಲ ರೀ, ಹೀಗಾಗಿ ಅದನ್ನು ವಾಯ್ಸ್ ತೆಗೆದು ನಾನು ಇಲ್ಲೇ ವಾಯ್ಸ್ ಕೊಡ್ಬೇಕಾತ್ರಿ. ನಿಮಗೆ ರಿಯಲ್ ವಾಯ್ಸ್ ತೆಗೆದು ವಾಯ್ಸ್ ಕೊಡ್ಬೇಕಾತ್ರಿ, ಯಾಕಂದ್ರೆ ಕರೆಕ್ಟಾಗಿ ಬಂದಿದ್ದಿಲ್ಲ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಫ್ರೆಂಡ್ಸ್.